ಸರ್ ಇವಾಗ 3400 ಗಿಡ ಇದೆ ಪಪ್ಪಾಯಿ. ಸೇಪೆ ಚಿಕ್ಕ ಗಿಡ 3000 ಇದೆ, ದೊಡ್ಡ ಗಿಡ 100 ಗಿಡ ಇದೆ ಸರ್. ಪಪ್ಪಾಯಿ ನಾಟಿ ಮಾಡಿದರೆ 8ರಿಂದ 8.5 ತಿಂಗಳು ಬೇಕು ಕಾಯಿ ಫಸಲು ಬರೋಕ್ಕೆ. ಫಸಲು ಬಂದರೆ ನಾವು ಗಿಡ ಹೆಂಗೆ ನೋಡ್ಕೊಂಡ್ರೆ ಹಂಗೆ 1 ರಿಂದ 2 ವರ್ಷದವರೆಗೂ ಗಿಡ ಕಾಪಾಡ್ಕೊಂಡ್ರೆ 1 ಎಕರೆಯಲ್ಲಿ ಹೆಂಗಿಲ್ಲ ಅಂದರೂ 3 ರಿಂದ 4 ಲಕ್ಷ ಸಂಪಾದನೆ ಮಾಡ್ಬೋದು ಸರ್. ಬಂಡವಾಳ 1 ಎಕರೆಗೆಲ್ಲ ಸೇರಿ 70 ರಿಂದ 80 ಸಾವಿರ ಬೀಳುತ್ತೆ, ಏನು ಶಾಂಪಲ್ ಟೇಜ್ವರೆಗೂ. 1 ವರ್ಷಕ್ಕೆ 4 ರಿಂದ 5 ಲಕ್ಷ ಸಂಪಾದನೆ ಮಾಡ್ಬೋದು 1 ಎಕರೆಯಲ್ಲಿ. ನಾವಿವಾಗ 5.5 ಎಕರೆ ಹಾಕಿದ್ದೀವಿ. ಇವಾಗ ಒಂದು 7 ಲಕ್ಷ ಚಿಲ್ಲರೆ ಬಂದಿದೆ. ಇನ್ನೂ 5 ಸಲ ಕಟ್ ಮಾಡಿದ್ರು ಕಾಯಿ, ಇನ್ನೂ 1 ವರ್ಷದ ಮೇಲೆ ಗಿಡ ಇರುತ್ತೆ ಸರ್. ನಾನು ವರ್ಷಕ್ಕೆ ಈಗ ಒಂದು 10ರಿಂದ 20 ಲಕ್ಷ ಸಂಪಾದನೆ ಮಾಡ್ತಾ ಇದ್ದೀನಿ. ಎಲ್ಲ ಹೋಗಿ ಒಂದು 15-20 ಲಕ್ಷ ಉಳಿತಾ ಇದೆ. ಎಲ್ಲ ಬಂಡವಾಳ ಎಲ್ಲ ಬಿಟ್ಟು ನಮ್ಮ ತಂದೆಯವ್ರ ಕಾಲದಿಂದನೂ ವ್ಯವಸಾಯ ಮಾಡ್ಕೊಂಡಿದ್ರು. ನಾವು ಸೆಕೆಂಡ್ PUC ತನಕ ಓದಿದ್ದೀನಿ. ಆದರೂ ನಮ್ಮ ತಂದೆಯವ್ರು ನೋಡಿಕೊಂಡು ನಾವು ಸ್ವಲ್ಪ ಎಜುಕೇಷನ್ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದನ್ನು ವ್ಯವಸಾಯಕ್ಕೆ ಇಳಿದ್ವಿ. ವ್ಯವಸಾಯಕ್ಕೆ ಇಳಿದು ಆವತ್ತಿಂದ ಟೊಮೆಟೊ ಬೆಳೀತಾಯಿದ್ರು. ಟೊಮೆಟೊ ಕಾಲಕ್ರಮೇಣ ಯಾಕೋ ಸರಿ ಹೋಗಲಿಲ್ಲ. ಜಾಸ್ತಿ ಹೆಚ್ಚುವರಿ ಬೆಳೆದ್ರಿಂದ ರೇಟ್ಗಳು ಒಂದು ಸಲ ಸಿಗ್ತದೆ, ಒಂದು ಸಲ ಸಿಗೋಲ್ಲ. ಲೇಬರ್ ಕಷ್ಟ ಐತೆ. ಅದರಿಂದ ಮಳೆ ಅದರ ಮೇಲೆ ನಮ್ಮದು ಸ್ವಲ್ಪ ಕಾನೆ ಕಟ್ಟೊಬ್ಬ ನೆಲ, ಸ್ವಲ್ಪ ನೀರುಗಳು ಜಾಸ್ತಿ ಇರೋದ್ರಿಂದ ಟೊಮೆಟೊ ಬಿಟ್ಟು ಪಪ್ಪಾಯಿ ಮತ್ತು ಸೇಪೆ ಹಾಕ್ಕೊಂಡಿದ್ದೀವಿ. ಪಪ್ಪಾಯಿ ಮತ್ತು ಸೇಪೆಯಿಂದ ಒಳ್ಳೆಯ ಇಳುವರಿ ಬರ್ತಾಯಿದೆ. ರೈತನಿಗೆ ಒಳ್ಳೆ ಲಾಭ ಸಿಗ್ತದೆ. ಅದು ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಪಪ್ಪಾಯಿ ಈಗ ಒಂದು 5 ಎಕರೆ ಹಾಕಿದ್ದೀವಿ. 5 ಎಕರೆಯಲ್ಲಿ ಇವಾಗ ಒಂದು 52 ಟನ್ ಕಾಯಿ ಕಿತ್ತಿದ್ದೀನಿ. ಅದು 10 ಅಡಿಗೆ 6 ಅಡಿ ಒಂದು ಗಿಡ ನಾಟಿ ಮಾಡ್ತಕ್ಕಂಥದ್ದು. ಒಂದು ನಾರು ಬಂದು 16 ರೂಪಾಯಿ ಬೀಳುತ್ತೆ. ಅಂದರೆ ಅಷ್ಟೇನು ಲೇಬರ್ ಅವಶ್ಯಕತೆ ಇಲ್ಲ, ಅದು ಏನಿಲ್ಲ. ಆರಾಮಾಗಿ ಒಬ್ಬ ರೈತ ಒಂದು 10 ಎಕರೆ ಮೇಂಟೈನ್ ಮಾಡ್ಬೋದು. ಅದರಿಂದ ಒಳ್ಳೆ ಇಳುವರಿ ಬರ್ತಾಯಿದೆ, ಒಳ್ಳೆ ಲಾಭದಾಯ ಸಿಗ್ತಾಯಿದೆ ಪಪ್ಪಾಯಲ್ಲಿ. ರೆಡ್ ಲೇಡಿ ಅಂತೇಳಿ ಪಪ್ಪಾಯಿ, ರೆಡ್ ಲೇಡಿ ಚೆನ್ನಾಗಿ ಬರ್ತಾಯಿದೆ ಸರ್. ಸೇಪೆ ಒಂದು 200 ಗಿಡ ನಾಟಿ ಮಾಡಿದ್ರು ಶಾಂಪಲ್ಗೆ. ಇದು ತೈವ ಅಲಹಾಬಾದ್ ಅಂತೇಳಿ. ಇದು ಡೈಲಿ ಪರ್ ಡೇ ದಿವಸ ಬಿಟ್ಟು ದಿವಸ 200 kg ಸಿಗ್ತಾಯಿದೆ. 30 ರೂಪಾಯಿ ಲೆಕ್ಕ ಇಲ್ಲೇ ಕೊಟ್ಟಿದ್ದೀವಿ, ಕಿತ್ಕೊಂಡು ಹೋಗ್ತಾರೆ. ಇದರಲ್ಲಿ ಒಳ್ಳೆ ಲಾಭ ಬರ್ತಾಯಿದೆ. ಮತ್ತು ಈಗ ತೈವಾನ್ ಪಿಂಕ್ ಅಂತ ಹೇಳ್ಬಿಟ್ಟು ಒಂದು 3000 ಗಿಡ ನಾಟಿ ಮಾಡಿದ್ದಾರೆ. ಒಂದು ಗಿಡ ಬಂದು 110 ರೂಪಾಯಿ. ಇದು ಛತ್ತೀಸ್ಗಢದಿಂದ ತರಿಸಿದ್ದೀವಿ, ಯಾರೋ ಬಸ್ ಹಿಡ್ಕೊಂಡು. ಇವಾಗ ಅದು ಒಂದು 5 ಎಕರೆ ನಾಟಿ ಮಾಡಿದ್ವಿ. ಪಪ್ಪಾಯಿ ಕುಪ್ಪಮಿಂದ ತರಿಸಿದ್ದು. ಒಂದು ನಾರು ಬಂದು 16 ರೂಪಾಯಿ ಬಿತ್ತು. ಅಂದರೆ ಒಳ್ಳೆ ಚೆನ್ನಾಗಿ ಬರುತ್ತೆ ಸರ್. ಪಪ್ಪಾಯಿ ನಾಟಿ ಮಾಡಿದ್ರೆ ರೈತನಿಗೆ ಏನು ಲಾಸ್ ಆಗೋದಿಲ್ಲ. ಬಂಡವಾಳ ಕಡಿಮೆ, ಮೇಂಟೆನೆನ್ಸು ಕಡಿಮೆ ಇರುತ್ತೆ. ಚೆನ್ನಾಗಿ ರೈತ ಆರಾಮಾಗಿ ನಿದ್ದೆ ಮಾಡ್ಬೋದು ಅಂತ ಹೇಳ್ತೀನಿ ನಾನು. ಸರ್ ಆರ್ಗ್ಯಾನಿಕ್ ನೆಟ್ ಸರ್ಪ್ ಕಂಪ್ನಿಯಿಂದ ಒಬ್ಬ ಸ್ನೇಹಿತರು ಸಿಕ್ಕಿದ್ರು, ನಿರ್ನಳ್ಳಿ ಸ್ವಾಮಿ ರಾಘವೇಂದ್ರ ಸ್ವಾಮಿ ಅಂತೇಳಿ. ಅವ್ರು ಗಿಡ ನಾಟಿ ಮಾಡಿದ ನಿಂಕನೂ ನೆಟ್ ಸರ್ಪ್ದು ಕೊಟ್ಟರು. ಸೇತು, ಟಿಮ್ರಿಚ್ಚು, ಆಮೇಲೆ NPK, ಬಯೋ 90 ಅಂತ ಬರುತ್ತೆ. ಅದರಿಂದ ಗಿಡ ಒಳ್ಳೆ ಡೆವಲಪ್ಮೆಂಟ್, ಅಂದರೆ ಕಾಯಿ ಸ್ವಲ್ಪ ಸೈಜ್ ಕಡಿಮೆ ಬರುತ್ತೆ. ರಾಸಾಯನಿಕ ಅವಾಗ ಸ್ವಲ್ಪ ಯೂಸ್ ಮಾಡ್ಕೋಬೇಕು. ಇಂದ ಆರ್ಗ್ಯಾನಿಕ್ ಎಲ್ಲ ಪೂರ್ತಿ ಚೆನ್ನಾಗಿದೆ. ಆರ್ಗ್ಯಾನಿಕಲ್ಲೇ ಮಾಡ್ತಾಯಿದ್ದೀವಲ್ಲ ಚೆನ್ನಾಗಿ. ಎಷ್ಟು ಇದೆ ಸರ್ ನಿಮ್ಮ ಗಿಡ? ಸರ್ ಇವಾಗ 3400 ಗಿಡ ಇದೆ ಪಪ್ಪಾಯಿ. ಸೇಪೆ ಚಿಕ್ಕ ಗಿಡ 3000 ಇದೆ, ದೊಡ್ಡ ಗಿಡ 200 ಗಿಡ ಇದೆ. ಅಷ್ಟು ಮಾತ್ರ ಇದು ಮಾಡ್ತಾಯಿದ್ದೀವಿ ಸರ್. ಇಲ್ಲ ಸರ್, ಈಗ ನೀವು ಎಷ್ಟು ಅಂದರೆ ಇವಾಗ ಪಪ್ಪಾಯಿ ಹಾಕೋದು ಎಷ್ಟು ತಿಂಗಳಿಗೆ ಸರ್? ಪಪ್ಪಾಯಿ ನಾಟಿ ಮಾಡಿದರೆ 8ರಿಂದ 8.5 ತಿಂಗಳು ಬೇಕು ಕಾಯಿ ಫಸಲು ಬರೋಕ್ಕೆ. ಫಸಲು ಬಂದರೆ ನಾವು ಗಿಡ ಹೆಂಗೆ ನೋಡ್ಕೊಂಡ್ರೆ ಹಂಗೆ 1 ರಿಂದ 2 ವರ್ಷದವರೆಗೂ ಗಿಡ ಕಾಪಾಡಿಕೊಂಡ್ರೆ 1 ಎಕರೆಯಲ್ಲಿ ಹೆಂಗಿಲ್ಲ ಅಂದರೂ 3 ರಿಂದ 4 ಲಕ್ಷ ಸಂಪಾದನೆ ಮಾಡ್ಬೋದು ಸರ್. ಬಂಡವಾಳ 1 ಎಕರೆಗೆಲ್ಲ ಸೇರಿ ಒಂದು 70 ರಿಂದ 80 ಸಾವಿರ ಬೀಳುತ್ತೆ, ಏನು ಶಾಂಪಲ್ ಟೇಜ್ವರೆಗೂ. 1 ವರ್ಷಕ್ಕೆ 4 ರಿಂದ 5 ಲಕ್ಷ ಸಂಪಾದನೆ ಮಾಡ್ಬೋದು 1 ಎಕರೆಯಲ್ಲಿ. ನಾವಿವಾಗ 5.5 ಎಕರೆ ಹಾಕಿದ್ದೀವಿ. ಇವಾಗ ಒಂದು 7 ಲಕ್ಷ ಚಿಲ್ಲರೆ ಬಂದಿದೆ. ಇನ್ನೂ 5 ಸಲ ಕಟ್ ಮಾಡಿದ್ರು ಕಾಯಿ, ಇನ್ನೂ 1 ವರ್ಷದ ಮೇಲೆ ಗಿಡ ಇರುತ್ತೆ ಸರ್. ಸರ್ ನಾವು ಮಾರ್ಕೆಟಿಂಗು ಡೆಲ್ಲಿಗೆ ಕಳಿಸ್ತಾಯಿದ್ದೀರಿ. ಇಲ್ಲೇ ವ್ಯಾಪಾರ ಮಾಡ್ತಾರೆ. ಕೆ ಜಿ ಲೆಕ್ಕ ಕೊಟ್ಟಿದ್ದೀವಿ. ಪೂರ್ತಿ ಡೆಲ್ಲಿ ಕಟ್ಟಿಂಗ್ ಮಾಡ್ತಾಯಿದ್ದೀರಿ. ಡೆಲ್ಲಿಗೆ ಹೋಗ್ತಾಯಿದ್ದೀವಿ. ನಮ್ಗೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಲ್ಲ ಸರ್. ಬರ್ತಾರೆ. ಪಪ್ಪಾಯಿಗೆ ರೇಟು 10 ರೂಪಾಯಿ ಕೆಳಗಡೆ ಇದ್ದರೆ ಮಾತ್ರ ಜ್ಯೂಸವ್ರು ಬರ್ತಾರೆ. 10 ರೂಪಾಯಿ ಮೇಲೆ ಇದ್ದರೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಲ್ಲ. ವ್ಯಾಪಾರಸ್ಥರು ಜಾಸ್ತಿ ಜನ ಇದ್ದಾರೆ. ಡೆಲ್ಲಿಗೆ ಕಳಿಸ್ತಕ್ಕಂಥವ್ರು, ಕಲ್ಕತ್ತಾಗೆ ಕಳಿಸ್ತಾರೆ, ಜಾಸ್ತಿ ಇದ್ದಾರೆ. ಅದರಿಂದ ಮಾರ್ಕೆಟ್ ಪ್ರಾಬ್ಲಮ್ ಇಲ್ಲ ಸರ್. ನಾವು ಚಾಂಪಲಾದನಿಂದ 12 ರೂಪಾಯಿಂದ ಇವಾಗ 16ವರೆಗೆ ಕೊಟ್ಟಿದ್ದೀನಿ. 12, 13, 14 ನಡೀತಾನೆ ಇದೆ. ಇವಾಗ 16 ರೂಪಾಯಿ ಕಾಯಿ ಕೊಟ್ಟಿದ್ದೀನಿ ಕೆಜಿ. 52 ಟನ್ ಕಳಿಸಿದ್ದೀನಿ ಸರ್. 52 ಟನ್ ಕಳಿಸಿದ್ದೀನಿ. ಇನ್ನು ಗಿಡದಲ್ಲಿರೋದು ಒಂದು 50 ಟನ್ ಇದೆ. ಮತ್ತು ಸೆಕೆಂಡ್ ಕ್ರಾಪ್ ಸ್ಟಾರ್ಟ್ ಆಗ್ತಾಯಿದೆ. ಏನಿಲ್ಲ ಸರ್, ಮೇಕೆ ಒಂದು 50 ಮೇಕೆ ಇದೆ. ಹಸು ಕರುಗಳು ಒಂದು 7 ಕರು ಕಟ್ಕೊಂಡಿದ್ವಿ. ಇಷ್ಟು ಯಾರೂ ಇಲ್ಲ, ಒಬ್ಬನೇ ನಾನೊಬ್ಬ ಒಂದು ಆಳನ್ನ ಇಟ್ಕೊಂಡು ಎಲ್ಲ ಇಷ್ಟು ನಾನೊಬ್ಬನೇ ಮೇಂಟೈನ್ ಮಾಡ್ತಾಯಿದ್ದೀನಿ ಸರ್. ಇಲ್ಲ ಸರ್, ರೈತನಿಗೆ ಯಾವುದೇ ಥರ ಕಷ್ಟ ಇರೋದಿಲ್ಲ. ವರ್ಷ ಕ್ರಾಪ್ ಹಾಕ್ಕೋಬೇಕು. ವರ್ಷ ಕ್ರಾಪ್ ಹಾಕ್ಕೊಂಡು 1 ವರ್ಷ ತಡಿಬೇಕು. ಮನುಷ್ಯ ತಡ್ಕೋಬೇಕಂದ್ರೆ ಕಮಿಟ್ಮೆಂಟ್ ಇರಬಾರ್ದು ರೈತನಿಗೆ. ಅಂದ್ರೆಗಾನ 1 ವರ್ಷ ಕಾಯಬೇಕು. ಕಮಿಟ್ಮೆಂಟ್ ಇಲ್ಲ ಅಂದರೆ, ಕಮಿಟ್ಮೆಂಟ್ ಇದ್ದರೆ ಈ ಬೆಳೆಗಳಲ್ಲಿ ಸ್ವಲ್ಪ ಕಷ್ಟ ಸರ್. ವರ್ಷಕ್ಕೆ ಈ ಬಡ್ಡಿ ಕಟ್ಕೊಂಡು ಅವರಿದ್ದರೆ ಜಾಸ್ತಿ ಲಾಸ್ ಆಗ್ತಾರೆ. ಇದು ಸ್ಟಾರ್ಟ್ ಆಗಿಬಿಟ್ಟೈತೆ ಅಂದರೆ ಆಟೋಮೆಟಿಕ್ ಕಮಿಟ್ಮೆಂಟ್ ಕ್ಲಿಯರ್ ಮಾಡ್ಕೋಬೋದು. 1 ವರ್ಷ ತಡ್ಕೋಬೇಕು
ಸರ್ ನಾನು ವರ್ಷಕ್ಕೆ ಈಗ ಒಂದು 15 20 ಲಕ್ಷ ಸಂಪಾದನೆ ಮಾಡ್ತಾಯಿದ್ದೀನಿ ಸರ್. ಎಲ್ಲ ಎಲ್ಲ ಹೋಗಿ ಒಂದು 15 20 ಲಕ್ಷ ಉಳಿತಾಯಿ ಸರ್. ಎಲ್ಲ ಬಂಡವಾಳ ಎಲ್ಲ ಬಿಟ್ಟು ನೀವೇನು ಮಾಡ್ಕೊಂಡಿದ್ದೀರಿ? ಸರ್ ನೀರು ಬೋರ್ವೆಲ್ ಇದೆ, 4 ಬೋರ್ವೆಲ್ ಇದೆ. 1300 ಅಡಿಯಿಂದ ಹೊಡಿತಾ ಇರೋದು, ಈಗ ಮೇಲೆ ಬರ್ತಾಯಿದೆ ನೀರು. ಮೇಲೆ ಒಂದು 300 ಅಡಿಗೆ ಬರ್ತಾಯಿದೆ, ಎಷ್ಟು ಬೇಕು ಅಷ್ಟು ನೀರು ಬರ್ತಾಯಿದೆ ಸರ್. ಇದು ರೆಡ್ ಲೇಡಿ ಅಂತೇಳಿ ಪಪ್ಪಾಯಿ ಗಿಡ ಇದು ಒಂದು ಸಸಿ ಬಂದು 16 ರೂಪಾಯಿ. ಇದು ಕುಪ್ಪಮಿಂದ ತರಿಸ್ಕೊಂಡೆ ನಾನು, ಯಾರೋ ನಮ್ಮ ಸ್ನೇಹಿತನೊಬ್ಬನ ಜೊತೆಯಲ್ಲೇ. ಈಗ ಒಂದು ನಾರು ಬಂದು 16 ಬೀಳುತ್ತೆ ಕುಪ್ಪಮಿಂದ ಇಲ್ಲಿ ನಾವು ತೊಗೊಂಬರ್ಬೇಕಾದ್ರೆ. ಇದು 6 ಅಡಿಗೆ 10 ಅಡಿ ಹೋಗಿ ಹಿಂಗೆ ಅಗಲ 6 ಅಡಿ, ಹಿಂಗೆ ಗಿಡದಿಂದ ಗಿಡಕ್ಕೆ 10 ಅಡಿ ಇದ್ದರೆ ಮಾತ್ರ ಇದು ಫಸಲು ಚೆನ್ನಾಗಿ ಬರುತ್ತೆ. ಒಂದು ವರ್ಷ ಗಿಡ ಕಾಪಾಡ್ಕೋಬೋದು. ಒಂದು ಗಿಡ ಬಂದು ನೋಡಿ, ಇಲ್ಲಿಂದ ಕಾಯಿ ಕಿತ್ತಿದ್ದೀನಿ ಈಗ. ಇವಾಗ 7 ಕಟಿಂಗ್ ಆಗಿದೆ. ಇದು 7 ಕಟಿಂಗ್ಗೆ ಹೆಂಗಿಲ್ಲ ಅಂದ್ರೆ ಒಂದು 52 ಟನ್ ಕಾಯಿ ಸಿಕ್ಕಿದೆ ಇದುವರೆಗೂ. ಇನ್ನೂ ಒಂದು 50 ಟನ್ ಮೇಲೆ ಕಾಯಿ ಇದೆ ಗಿಡದಲ್ಲಿ, ಎಲ್ಲ ಗಿಡದಲ್ಲೂ 4200 ಗಿಡ ಇದೆ. ಇದು ಗಿಡ ಬಂದು ಈ ಥರ ಕಾಪಾಡ್ಕೊಂಡು ಹೋದರೆ 1 ರಿಂದ 2 ವರ್ಷವರೆಗೂ ಗಿಡ ಕಾಪಾಡ್ಕೋಬೋದು. ಅಂದರೆ ಇದು ಮೇಯ್ನ್ ಏನಂದರೆ ನಾವು ನೆಟ್ಸರ್ವ್ ಕಂಪ್ನಿದು ಟಿಮ್ರಿಚ್ಚು, ಸೇತು, NPK ಇದನ್ನ ಯೂಸ್ ಮಾಡಿರ್ತೀವಿ. ಬಯೋಪಿಟ್ ಅಂತ ಬರುತ್ತೆ, ಅಷ್ಟು ಹಾಕಿ ಇದನ್ನ ಗಿಡ ಸ್ವಲ್ಪ ಇದು ಮಾಡ್ಕೊಂಡಿದ್ವಿ. ಸ್ವಲ್ಪ ಕಾಯಿ ಮೀಡಿಯಮ್ ಸೈಜ್ ಬರುತ್ತೆ, ಏನೋ ಆರ್ಗ್ಯಾನಿಕ್ ಉಪಯೋಗಿಸೋದ್ರಿಂದ. ಈ ರಾಸಾಯನಿಕ ಆಗಿರೋ ಸೈಜ್ ಇರ್ತಾಯಿತ್ತು, ಗಿಡ ತಡೀತಾ ಇಲ್ಲ. ಗಿಡ ಒಂದು 6 ತಿಂಗಳಿಗೆ ಗಿಡ ಹೋಗ್ಬಿಡುತ್ತೆ. ಅದರಿಂದ ಆರ್ಗ್ಯಾನಿಕ್ ಉಪಯೋಗಿಸಿ ಗಿಡ ಇಷ್ಟು ಮಾತ್ರ ಕಾಪಾಡ್ಕೊಂಡಿದ್ದೀವಿ ಸರ್. ಎಷ್ಟು ಮಾಡ್ತಿದ್ದಾರೆ ಸರ್ ಈಗ ಇದು ನಾನು ಶಾಂಪಲ್ ಆದಾನಿಂದ 12ಗೆ ಶಾಂಪಲ್ ಕೊಟ್ಟೆ. 12ರಿಂದ 13 14, ಇವಾಗ 16 ರೂಪಾಯಿ ಒಂದು kg ಹೋಗ್ತಾಯಿದೆ. ತೈವಾನ್ ಪಿಂಕ್ ಅಂತ ಹೇಳ್ಬಿಟ್ಟು ಒಂದು ಗಿಡ ಬಂದು 110 ರೂಪಾಯಿ ಬೀಳುತ್ತೆ. ಇದು ಛತ್ತೀಸ್ಗಢದಿಂದ ತರಿಸ್ಕೊಂಡ್ವಿ. ಇದೇನಿಲ್ಲಪ್ಪ, 8 ತಿಂಗಳಿಗೆ ಶಾಂಪಲ್ ಸ್ಟಾರ್ಟ್ ಆಗುತ್ತೆ. 8 ತಿಂಗಳಿಗೆ ಶಾಂಪಲ್ ಸ್ಟಾರ್ಟ್ ಆದರೆ ಇದು 12 ತಿಂಗಳಲ್ಲಿ 10 ತಿಂಗಳು ಕಾಯಿ ಕೀಳುತ್ತೆ, 2 ತಿಂಗಳು ಕಾಯಿ ಕೀಳಲ್ಲ. ಇದ್ರ ಜೊತೆಗೆ ಮುಂಚೆ ಒಂದು ವರ್ಷಕ್ಕೆ ಮುಂಚೆ ಅಲಹಾಬಾದ್ ಒಂದು 200 ಗಿಡ ನಾಟಿ ಮಾಡಿದ್ದೀನಿ. ಅದು ದಿವಸ ಬಿಟ್ಟು ದಿವಸ 200 kg ಸಿಗ್ತಾಯಿದೆ. 30 ರೂಪಾಯಿ ಲೆಕ್ಕ ಇಲ್ಲಿ ಕೊಟ್ಟಿದ್ದೀವಿ. ಏನು ಲಾಸ್ ಇಲ್ಲ, ಆರಾಮಾಗಿ ದುಡ್ಡಾಗುತ್ತೆ. ಇದು ವರ್ಷ ಕ್ರಾಪ್ ಚೆನ್ನಾಗಿ ಬರುತ್ತೆ. ಅದರಿಂದ ಇದನ್ನ ನಾಟಿ ಮಾಡ್ಕೊಂಡು ಇದೊಂದು 5 ಎಕರೆಗೆ ನಾಟಿ ಮಾಡ್ಕೊಂಡಿದ್ದೀವಿ. ನಮ್ಮ ಸ್ನೇಹಿತರು ಈಗ ಮುಂಚೆ ಎಲ್ಲ ತೋಟಗಾರಿಕೆ ಬೆಳೆಗಳು ಬೆಳೆದು ಸ್ವಲ್ಪ ಕೈ ಸುಟ್ಕೊಂಡಿದ್ರು. ಆಮೇಲೆ ಈ ಥರ ಚೇಪೆ ಗಿಡ, ಪಪ್ಪಾಯಿ ಇವೆಲ್ಲ ಬೆಳೆದು ಸ್ವಲ್ಪ ಈ ನಡುವೆ ಆರ್ಥಿಕವಾಗಿ ಚೇತರಿಸ್ಕೊಂಡಿದ್ದಾರೆ. ಮತ್ತು ನಮ್ಮ ರೈತರಿಗೆ KCBಯಲ್ಲಿ ನೀರು ಬಂದಮೇಲೆ ನೀರಿನ ಅವಶ್ಯಕತೆ ಮುಂಚೆನೂ 1500 700 800 ಅಡಿ ಹೋಗ್ತಾಯಿದ್ವಿ. ಈಗೆಲ್ಲ ನೀರು ಕೆರೆಗಳಿಗೆ ನೀರು ಬಂದಮೇಲೆ ಒಂದು 300 ರಿಂದ 400 ಅಡಿಗೆ ನಮ್ಗೆ ನೀರಿದೆ. ಎಲ್ಲರೂ ಬೆಳೆದಿಂದ ಏನು ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಯಾರು ರೈತರು ದುಡ್ಡು ಮಾಡೋಕ್ಕಾಗ್ತಾಯಿಲ್ಲ. ಏನೋ ಒಂದು ಸೀಸನ್, ಏನೋ ಟೊಮೆಟೊ ಇಲ್ಲ ಹೂಕೋಸು ಈ ಥರ ನಾವು ಟೊಮೆಟೊ ಹೂಕೋಸು ಇದರಲ್ಲೆಲ್ಲ ಅವರೆಲ್ಲ ಕೈ ಸುಟ್ಕೊಂಡಿದ್ವಿ. ಈಗ ಈ ಥರ ಪಪ್ಪಾಯಿ ಇದೆಲ್ಲ ಬೆಳೆಯೋದ್ರಿಂದ ಸ್ವಲ್ಪ ಆರ್ಥಿಕವಾಗಿ ವಾಣಿಜ್ಯ ಬೆಳೆಗಳು ಬೆಳೆದು ಸ್ವಲ್ಪ ಸುಧಾರಿಸ್ಕೊತಾ ಇದ್ದೀವಿ. ಮತ್ತು ಇದನ್ನೆಲ್ಲ ನಾವು ಆರ್ಗ್ಯಾನಿಕ್ ಅಂದರೆ ಮತ್ತು ಸಾವಯವ ಕೃಷಿಯಿಂದ ಎಲ್ಲ ಮಾಡ್ತಾ ಇರೋದ್ರಿಂದ ನಮಗೆ ಕಡಿಮೆ ಖರ್ಚಲ್ಲಿ ಒಳ್ಳೆ ಇಳುವರಿಗಳು ಬರ್ತಾಯಿದೆ. ಬಂದಮೇಲೆ ಸ್ವಲ್ಪ ಚೇತರಿಸ್ಕೆ ಕಾಣ್ತಾ ಇದ್ದೀವಿ. ಅಲ್ಲ ಹೆಂಗೆ ಸರ್, ಅಂದರೆ ಮೊದಲಿದ್ದಕ್ಕೂ ಈಗಿನ ವ್ಯವಸಾಯಕ್ಕೂ ಏನಿದೆ ಸರ್ ಅಂತ? ಈಗಿನ ಮುಂಚೆ ವ್ಯವಸಾಯ ಅಂದರೆ ಅದಕ್ಕೆ ನಮಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೀಳ್ತಾಯಿತ್ತು. ಅದೇ ಇನ್ವೆಸ್ಟ್ಮೆಂಟ್ ಜಾಸ್ತಿ, ಲೇಬರು, ಫರ್ಟಿಲೈಸರ್ಸು, ಕೆಮಿಕಲ್ಸ್ ಎಲ್ಲ ಜಾಸ್ತಿ ಬೀಳ್ತಾಯಿತ್ತು. ಇದೀಗ ಲೇಬರೆಲ್ಲ ಅಂಥ ಲೇಬರ್ ಇರೋದಿಲ್ಲ. ಆಮೇಲೆ ಇರೋ ಕೆಮಿಕಲ್ಸು, ಫರ್ಟಿಲೈಸರ್ಸ್ ಎಲ್ಲ ಈ ಆರ್ಗ್ಯಾನಿಕ್ ಕೊಡೋದ್ರಿಂದ ಸ್ವಲ್ಪ ನಮಗೆ ಕಡಿಮೆ ಖರ್ಚಲ್ಲಿ ಬೆಳೆ ಒಳ್ಳೆ ಇಳುವರಿ ಬರ್ತಾಯಿದೆ, ಮೇಂಟೆನೆನ್ಸು ಆಗ್ತಾಯಿದೆ. ಸರ್ ಹೆಂಗೆ ಸರ್, ಮಾದರಿ ರೈತ ಕಾಣ್ತಾರ ಅಂತ? ಪರವಾಗಿಲ್ಲ ಸರ್. ಬೇರೆ ಬೆಳೆ ತರಕಾರಿ ಬೆಳೆಗಳಿಗಿಂತನೂ ಈ ಪಪ್ಪಾಯಿ ಇವೆಲ್ಲ ಬೆಳೆದಾಗಿಂದ ಸ್ವಲ್ಪ ಚೇತರಿಕೆಯಿಂದ ಆರ್ಥಿಕವಾಗಿ ಸ್ವಲ್ಪ ದೃಢವಾಗಿದ್ದಾರೆ. ಹೆಂಗಿದೆ ಸರ್, ಅಂದರೆ ವ್ಯವಸಾಯ ಒಂದು ಜನ ಬೇಡ ಅಂತಾರೆ? ಇಲ್ಲ ಸರ್, ಈಗ ನಮ್ಮ ರಮೇಶ್ ಅವರು ನಮ್ಮಂಥ ಯುವ ರೈತರಿಗೆ ದರ್ಶಕರಾಗಿದ್ದಾರೆ ಅಂತ ನಾನು ಭಾವಿಸ್ತೀನಿ ಸರ್. ಎಷ್ಟು ಎಕರೆ ಬೆಳೆದಿದೆ ಸರ್ ಇವರೆಲ್ಲ ಸರ್? ಪಪ್ಪಾಯಿ ಒಂದು 5 ಎಕರೆಯಲ್ಲಿದೆ. ಈ ಚೇಪೆ ಗಿಡ ಒಂದು 2 ರಿಂದ 2.5 ಎಕರೆ ನಾಟಿ ಮಾಡಿದ್ದಾರೆ. ಮತ್ತು ಈಗ ಅಲ್ಲೇನೋ ಹಸು ಕುರಿ ಮೇಕೆ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸರ್. ಅಂದರೆ ಎಲ್ಲ